ಇತ್ತೀಚಿನ ದಿನಗಳಲ್ಲಿ ಎಜುಕೇಶನ್ ಅನ್ನೋದು ಒಂಥರ ಬಿಸ್ನೆಸ್ ಆಗಿಬಿಟ್ಟಿದೆ. ಕೆಲವೊಂದು ಕಾಲೇಜ್ ಮ್ಯಾನೇಜ್ಮೆಂಟ್ಗಳು ಏನು ಮಾಡ್ತಾ ಇದೆ ಅಂದರೆ ಕೆಲವೊಂದು ಎಕ್ಸಾಮ್ಸ್ಗಳಿಗೆ ಅವರು ಕೂರಿಸ್ಬೇಕಂದ್ರೆ 75% ಅಟೆಂಡೆನ್ಸ್ ಕಂಪಲ್ಸರಿ ಇರಬೇಕು. ಆದರೆ ಕೆಲವೊಬ್ರದ್ದು ಒಂದು 75% ಅಟೆಂಡೆನ್ಸ್ ಇರಲ್ಲ ಅಂತ ಒಂದು ಎಕ್ಸಾಮಿಗೆ ಕೂರ್ಸೋಕ್ಕೋಸ್ಕರ ಸ್ಟೂಡೆಂಟ್ ಹತ್ರ ಲಂಚ್ಗಳು ಕೇಳ್ತಾ ಇದ್ದಾರೆ, ದುಡ್ಡುಗಳು ಕೇಳ್ತಾ ಇದ್ದಾರೆ. ಕೆಲವೊಂದು ಪ್ರಕರಣಗಳು ಬರ್ತಾ ಇದೆ. ಅದ್ರ ಬಗ್ಗೆ ಏನು ಹೇಳ್ತೀರಾ? ಹೌದು, ನೀವು ಹೇಳಿದ್ದು ನಿಜನೇ, ಅದನ್ನು ನಡೀತಿದೆ. ಬಟ್ ಜಾಸ್ತಿ ಜನ ಆನೆಸ್ಟಾಗಿ ವರ್ಕ್ ಮಾಡ್ತಲ್ಲ. ಹೇಳ್ಬೇಕಂದ್ರೆ ಕಂಪ್ಲೀಟಾಗಿ ಆನೆಸ್ಟಿ ತೋರಿಸ್ತಲ್ಲ, ಅಮೌಂಟ್ ಇಸ್ಕೊಂಡು ಅಟೆಂಡೆನ್ಸ್ ಹಾಕ್ಸ್ತಾ ಇದ್ದಾರೆ. ಮತ್ತು ಎಕ್ಸಾಮ್ ಟೈಮಲ್ಲೂ ಅಷ್ಟೇ, ಎಕ್ಸಾಮ್ ಟೈಮಲ್ಲೇ ಅಲ್ಲ, ಮಿಕ್ಕಿ ಟೈಮಲ್ಲಿ ಕ್ಲಾಸಸ್ ಚೆನ್ನಾಗಿ ನಡೀತಲ್ಲ. ಮತ್ತು ಟೀಚರ್ಸು ಅಷ್ಟೊಂದೇನು ಕ್ಲಾಸಸ್ ತೊಗೊತಲ್ಲ. ಸುಮ್ಮನೆ ಇಷ್ಟಿಷ್ಟು ಕ್ವಶನ್ ಕೊಟ್ಬಿಟ್ಟು ಇಷ್ಟು ಓದ್ಕೊಳ್ಳಿ ಸಾಕು ಅಂತ ಹೇಳ್ಬಿಡ್ತಾರೆ. ಕಂಪ್ಲೀಟಾಗಿ ಕ್ಲಾಸಸ್ ತೊಗೊತಲ್ಲ. ಮತ್ತು ಎಕ್ಸಾಮ್ ಟೈಮಲ್ಲಿ ಏನೋ ಹೋಗಿ ಕೇಳಿದ್ರೆ ಇಲ್ಲ ನಿಮ್ಮ ಇಂಟರ್ನಲ್ಸ್ ಕಟ್ ಮಾಡ್ತೀನಿ ನಮ್ಮ ಕೈಲಿದೆ, ಆ ಥರ ಇಶ್ಯೂ ಜಾಸ್ತಿ ಆಗಿದೆ. ಅದಕ್ಕೂ ಲಂಚ ಕೇಳ್ತಾರೆ ಆ ಥರ? ಹಾಂ, ಅದಕ್ಕೆ ಕೇಳಲ್ಲ. ಅಟೆಂಡೆನ್ಸ್ ವಿಚಾರದಲ್ಲಿ ನೀವು ಹೇಳಿದ್ದು ಕರೆಕ್ಟ್, ಹೌದು, ಅದಕ್ಕೆ ಕೇಳ್ತಾರೆ. ಇನ್ನೂ ಹೇಳ್ಬೇಕಂದ್ರೆ ಕೇಳ್ತಾರೆ ಅಟೆಂಡೆನ್ಸ್ ವಿಚಾರದಲ್ಲಿ. ಹೇಳಿ, ಪರವಾಗಿಲ್ಲ ಹೇಳಿ, ನಾವು ಪ್ರಸ್ತುತ ನಾರ್ಮಲ್ ಯೂಟ್ಯೂಬಲ್ಲಿ ಹೇಳಿ. ಅಂದರೆ ಈ ಕಾಲೇಜಲ್ಲಿ ಆ ಥರ ಏನಿಲ್ಲ. ನೀವು ಹೇಳಿದ್ರಲ್ಲ ಈಗ ಕೇಳ್ತಾರಂತ, ನೀವೇ ಕೇಳಿದ್ರಲ್ಲ. ಬೇರೆ ಕಾಲೇಜಲ್ಲಿ ಕೇಳಿದೆ. ನೀವು ಓದ್ತಿರೋ ಕಾಲೇಜ್ ಯಾವುದು? ಸದ್ಯ ನಾನು ID ಕಾರ್ಡ್ ಹಾಕ್ಕೊಂಡಿಲ್ಲ. ನಮ್ಮ ಅಂದರೆ ಬೇರೆ ಕಾಲೇಜಲ್ಲಿ ಕೇಳ್ತಾರೆ ಅಂತ. ನೀವು ಓದ್ತಾ ಇರೋ ಕಾಲೇಜ್ ಯಾವುದು ಅಂತ ಕೇಳಿದೆ. ನನ್ನ ಇಂಟರ್ನಲ್ ಹೋಗುತ್ತೆ, ಹೇಳೋಕ್ಕಾಗಲ್ಲ. ಆಲ್ಮೋಸ್ಟ್ ಮಿನಿಮಮ್ ಬ್ಯಾಂಗ್ಳೂರಲ್ಲಿರೋ ಕಾಲೇಜಸಲ್ಲಿ ನಡೀತಿದೆ. ಹೌದು. ಇದಕ್ಕೆ ಏನು ಪರಿಹಾರ ತರಬಹುದು? ಎಜುಕೇಷನ್ ಮಿನಿಸ್ಟರ್ ಕರೆಕ್ಟಾಗಿರಬೇಕು. ಆ್ಯಕ್ಚುಲಿ ಐ ಆಮ್ ಟ್ರೂತ್ ಯಾ ರೈಟ್ ತಾನೆ, ಅದು ಕರೆಕ್ಟ್ ತಾನೆ. ಎಜುಕೇಷನ್ ಮಿನಿಸ್ಟರ್ ಕರೆಕ್ಟಾಗಿರಬೇಕು. ಪೊಲಿಟಿಕಲ್ಸ್ ಜಾಸ್ತಿ ನಡಿಬಾರ್ದು. ಹೇಳ್ಬೇಕಂದ್ರೆ ಕರೆಕ್ಟಾಗಿ ಪ್ರಾಪರಾಗಿ ಕ್ಲಾಸಸ್ ಎಲ್ಲ ತೊಗೊಳ್ಬೇಕು. ಮತ್ತು ಆನೆಸ್ಟಿ ಅನ್ನೋದು ಮೈಂಟೈನ್ ಮಾಡ್ಕೊಬೇಕು. ಮತ್ತು ಚಕ್ಕರ್ ಆಗಾಗ ಬಂದು ಚೆಕ್ ಮಾಡಬೇಕು, ಕಾಲೇಜಲ್ಲಿ ಏನೇನು ನಡೀತಿದೆ, ಏನೇನು ಇನ್ಸ್ಪೆಕ್ಷನ್ನು, ಟೀಚರ್ಸ್ ಎಲ್ಲ ಹೇಗೆ ವರ್ಕ್ ಮಾಡ್ತಿದ್ದಾರೆ, ಲೆಕ್ಚರರ್ಸ್ ಬರ್ತಿದ್ದಾರಾ ಇಲ್ಲ ಅಂತ ಕಂಪ್ಲೀಟಾಗಿ ತೋರಿಸ್ಬೇಕು. ಅವ್ರ ಆನೆಸ್ಟಿ ವರ್ಕ್ನ ತೋರಿಸ್ತಲ್ಲ, ಎಲ್ಲ ಸ್ಟೂಡೆಂಟ್ ಮೇಲೆ ಹಾಕ್ಬಿಡ್ತಾರೆ. ಆಮೇಲೆ ನೀವು ಇವಾಗ ಡಿಗ್ರಿ ಓದ್ತಿದ್ದೀರಲ್ಲ, ಇನ್ನೇನಿಗೆ ಟೀಚರ್ಸು ನೀವೆಲ್ಲ ಮಾಡ್ಕೊಳ್ಳಿ, ನೀವೆಲ್ಲ ಪ್ರಿಪೇರ್ ಆಗಿ ಅಂತಲೂ ಹೇಳ್ತಾ ಇದ್ದಾರೆ. ಹೌದು, ಇದು ನಡೀತಿದೆ.